ಗರ್ಭಾವಸ್ಥೆಯಲ್ಲಿ ತಿನ್ನಬಾರದಂತಹ 3 ಹಣ್ಣುಗಳು. ಮೊದಲನೆಯದಾಗಿ ಪಪ್ಪಾಯಿ. ಬಲಿಯದ ಹಸಿರು ಪಪ್ಪಾಯಿಯಲ್ಲಿ ಪಪ್ಪಾಯಿನ್ ಎಂಬ ಅಂಶವಿದ್ದು, ಇದು ಯುಟ್ರೈನ್ ಕಾಂಟ್ರಾಕ್ಷನ್ ಅನ್ನು ಪ್ರೇರೇಪಿಸುವ ಹಾರ್ಮೋನುಗಳನ್ನು ಉತ್ತೇಜಿಸುತ್ತದೆ. ಇದು ಗರ್ಭಪಾತಕ್ಕೆ ಕಾರಣವಾಗಬಹುದು. ಹಾಗಾಗಿ ಇದನ್ನು ಗರ್ಭಧಾರಣೆಯ ಆರಂಭದ ದಿನಗಳಲ್ಲಿ ತಿನ್ನದಿರುವುದು ಸೂಕ್ತ. ಎರಡನೆಯದಾಗಿ ಅನಾನಸ್. ಅನಾನಸ್ ಹಣ್ಣಿನಲ್ಲಿರುವ ದೊಡ್ಡ ಕಳವಳವೆಂದರೆ ಅದರಲ್ಲಿ ಬ್ರೊಮೆಲಿನ್ ಇದ್ದು, ಇದು ಅಕಾಲಿಕ ಹೆರಿಗೆಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಗರ್ಭಧಾರಣೆಯ ಆರಂಭದ ದಿನಗಳಲ್ಲಿ ಇದನ್ನು ತಿನ್ನದಿರುವುದು ಸೂಕ್ತ. ಮೂರನೆಯದಾಗಿ ದ್ರಾಕ್ಷಿ. ದ್ರಾಕ್ಷಿಯಲ್ಲಿ ರೆಸ್ವೆರಾಟ್ರೋಲ್ ಎಂಬ ಸಂಯುಕ್ತವಿದ್ದು, ಇದು ಸುಸ್ಥಿರ ಗರ್ಭಧಾರಣೆಗೆ ಅಗತ್ಯವಾದ ಹಾರ್ಮೋನ್ ಸಮತೋಲನವನ್ನು ಹಾಳು ಮಾಡುತ್ತದೆ. ಹಾಗೂ ದ್ರಾಕ್ಷಿಗಳನ್ನು ಕೀಟನಾಶಕಗಳಿಂದ ಸಿಂಪಡಿಸಲಾಗುತ್ತದೆ. ಈ ಕೀಟನಾಶಕಗಳು ಭ್ರೂಣದ ಆರೋಗ್ಯಕ್ಕೆ ಅಪಾಯಕಾರಿ ಮತ್ತು ತೊಡಕುಗಳನ್ನು ಉಂಟುಮಾಡಬಹುದು. ತೊಳೆಯದಂತಹ ಹಣ್ಣುಗಳು. ತೋಟ ಮತ್ತು ನಿಮ್ಮ ಅಡುಗೆ ಮನೆಯ ನಡುವೆ ಹಣ್ಣುಗಳು ಹಲವಾರು ರಾಸಾಯನಿಕಗಳು, ಕೀಟನಾಶಕಗಳು ಮತ್ತು ಇತರ ಅದೃಶ್ಯ ಜೀವಿಗಳ ಮೂಲಕ ಹಾದು ಹೋಗುತ್ತವೆ. ಹಾಗಾಗಿ ಹಣ್ಣುಗಳನ್ನು ಹರಿಯುವ ನೀರಿನಲ್ಲಿ ಸರಿಯಾದ ಕ್ರಮದಲ್ಲಿ ತೊಳೆದು ಉಪಯೋಗಿಸುವುದು ಒಳಿತು. ಗರ್ಭಾವಸ್ಥೆಯಲ್ಲಿ ಹಣ್ಣುಗಳು ಸಾಮಾನ್ಯವಾಗಿ ಆರೋಗ್ಯಕರವಾಗಿದ್ದರೂ, ವಿಶೇಷವಾಗಿ ಸಕ್ಕರೆ ಅಂಶ ಹೆಚ್ಚಿರುವ ಹಣ್ಣುಗಳನ್ನು ಅತಿಯಾಗಿ ತಿನ್ನುವುದು ಗರ್ಭಾವಸ್ಥೆಯ ಮಧುಮೇಹದಂತಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನೀವು ಸೇವಿಸುವ ಹಣ್ಣುಗಳ ಗಾತ್ರವನ್ನು ಪರಿಗಣಿಸುವುದು ಸಹ ಮುಖ್ಯವಾಗಿದೆ. ಇಂತಹ ಸೂಕ್ಷ್ಮವಾದ ಸಂಗತಿಗಳನ್ನು ತಿಳಿದುಕೊಳ್ಳಲು ಶ್ರೀಗರ್ಭ ಗರ್ಭ ಸಂಸ್ಕಾರಕ್ಕೆ ಸೇರಿ ಪ್ರಯೋಜನ ಪಡೆಯಿರಿ.